ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇರ್ತಕ್ಕಂಥವ್ರು ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಕಪಲ್, ಅವರು ಇಬ್ಬರಿಗೂ ಹಸ್ಬೆಂಡ್ ವೈಫ್ ಇಬ್ಬರಿಗೂ ಪ್ರಾಬ್ಲಮ್ ಆಗಿತ್ತು. ಮೇಡಮ್ ಬಂದು ಸ್ಟಾಫ್ ನರ್ಸು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಜಮಖಂಡಿನಲ್ಲಿ ಇದ್ರು. ಸಾರು ಜಮಖಂಡಿ ನಗರಸಭೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಅವರೇ ಪರಿಚಯ ಮಾಡ್ಕೊಳ್ಳಿ. ಜೊತೆಗೆ ಅವ್ರಿಗೆ ಮೇಡಮ್ ಇದ್ದಿದ್ದು ಅವ್ರಿಗೆ ಸಂಧಿವಾತ ಇದ್ದಿದ್ದು, ಸಾರ್ಗೆ ಇದ್ದಿದ್ದು ಬಂದು ಅವ್ರಿಗೆ ಲಂಬಾರ್ ಸ್ಪಾಂಡಿಲೋಸಿಸ್ ಮತ್ತು ಡಿಸ್ಕ್ ಬಲ್ಜ್. ಸೊ ಇಬ್ಬರಿಗೂ 80% ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅವರ ಯಾವ ಥರ ಡಯಟ್ ಮಾಡಿದ್ರು, ಯಾವ ಥರ ಅವ್ರ ಬಾಡಿನಲ್ಲಿ ಪೇನ್ಸ್ ಮುಂಚೆ ಇತ್ತು, ಇವಾಗ ಯಾವ ಥರ ಕಡಿಮೆ ಆಗಿದೆ ಅಂತಕ್ಕಂಥ ಒಂದು ರಿಯಲ್ ಟೈಮ್ ಅನುಭವನ ತಿಳ್ಕೊಳ್ಳೋದು. ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಲಕ್ಷ್ಮೀ ವಿನಾಯಕ್ ನಡೋನಿ. ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸತ್ಯಲ್ಲಿ 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಂಗೆ ಮೊದಲು ಭಾಳ ತ್ರಾಸಿತ್ತು ಸರ್. ನಂಗೆ ಹೇಳ್ಬೇಕಂದ್ರ ಇದು ಕಂಟಿನ್ಯೂ ದಪ್ಪ ಆಗೋದು ಇವೆಲ್ಲ ಭಾಳ ತ್ರಾಸಿತ್ತು. ಡೆಲಿವರಿ ಐತಿ ಬಂದ್ರೆ ನಾ ಹೆಂಗ್ ಮಗುನ್ ತಗಿಲಿ ಅಂತ ಅಷ್ಟು ಇದು ಮಾಡ್ತಿದ್ದೆ. ಇಷ್ಟು ದಪ್ಪ ಆಗ್ತಿದ್ರಿ. ಒಂದ್ಸಲ ಏನಾಯ್ತು, ಇನ್ನ ಸಾಯ್ತೀನೇನೋ ಅನ್ನೋ ಮಟ್ಟಿಗೆ ಅಷ್ಟು ಪೇನ್ ಬಂದಿತ್ತು ಸರ್ ನಂಗೆ. ಆಮೇಲೆ ನಾ ಇನ್ನೇನು ಇಲ್ಲಿ ಕಡಿಮೆ ಆಗಂಗಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಸರ್. ಪಂಚಕರ್ಮ ಎಲ್ಲ ಮಾಡಿದೇರಿ, ಯಾರೂ ಡೈಟ್ ಬಗ್ಗೆ ಎಲ್ಲೂ ಹೇಳಿರ್ಲಿಲ್ಲ ಸರ್. ಫಸ್ಟ್ ಟೈಮ್ ನಿಮ್ಮಲ್ಲೇ ಡೈಟ್ ನಮಗೆ ಹೇಳ್ಕೊಟ್ಟಿದ್ದು ಸರ್. ಅವ್ರೇನು ಹಿಂಗೆ ಡೈಟ್ ಮಾಡಬೇಕು ಹಿಂಗೆ 2-3 ಸಲ ಪಂಚಕರ್ಮ ಮಾಡಿಸಿದ್ರು ಸರ್. ಡೈಟ್ ಬಗ್ಗೆ ಒಬ್ರು ಹೇಳಿಲ್ಲ ಸರ್. ಅದ್ರ ಮುಂಚೆ ನಾವು ಎಲ್ಲ ತಿಂತಿದ್ವಿ ಸರ್. ಟಿಫಿನ್ಗೆ ಮಾತ್ರ ಡೈಲಿ ಚಪಾತಿ ರೀ. ಈಗ ಇಲ್ಲಿಂದ ಹೋದಿಂದ ನಾವು ಕಂಟಿನ್ಯೂ ಸ್ಟ್ರಿಕ್ಟ್ ಡೈಟ್ ಮಾಡೀವಿ ಸರ್. 7 kg ವೇಟು ಲಾಸ್ ಆಗಿದೆ. ಆಮೇಲೆ ಈಗ ನಮ್ಗೆ ಫುಲ್ ಆರಾಮ್ ಅನ್ಸೈತಿ ಸರ್. ಏನೂ ತ್ರಾಸ ಇಲ್ರಿ. ಈಗ ಆರಾಮ್ ಡ್ಯೂಟಿ ಮಾಡ್ಬೇಕು, ಇನ್ನ ನಾ ಮುಂದೆ ಇನ್ನೂ ಇದಿದೆ ಅಂತ ಹೇಳಿ ಅಭಿವೃದ್ಧಿ ಆಗಬೇಕು. ಹಾ ಸರ್, 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಸರ್. ನಮ್ಮ ಹಾಸ್ಪಿಟಲ್ ಈಗ ನಮ್ಮಲ್ಲೇ ಫಾರ್ಮಸಿಸ್ಟ್ ಅವ್ರಿಗೂ ಜಾಯಿಂಟ್ ಪೇನ್ ಇದೆ ಸರ್. ಅವ್ರಿಗೂ ಹೇಳಿದ್ದೀನಿ ಇಲ್ಲೇ ಹೋಗೋಣ ಅಂತ ಹೇಳಿದ್ದೀನಿ ಸರ್. ನಮ್ಮ ಪೇಷಂಟ್ ಯಾರು ಬಂದ್ರು ನಾ ಇಲ್ಲೇ ಹೇಳ್ತಾ ಇದ್ದೀನಿ ಸರ್ ಅವ್ರಿಗೆ. ಯಾಕಂದ್ರೆ